ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಹಾಗೇನೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಜನ ಕಾರ್ಗಳು ಹುಡುಕ್ತಿರ್ತೀರಾ, ಬಂದ್ಬಿಟ್ಟು ಶೋರೂಮ್ ವಿಸಿಟ್ ಮಾಡಬಹುದು. ಹಾಗೇನೆ ಶೋರೂಮ್ ಡೀಟೇಲ್ಸ್ ಇವತ್ತಿನ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ, ಸೊ EMI ಆಪ್ಷನ್ ಕಂಪ್ಲೀಟ್ ಡೀಟೇಲ್ಸ್ ಶೋರೂಮ್ ಓನರ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾರ. ಸರ್ ನಮಸ್ಕಾರ. ಹಾಯ್ ಸರ್, ನಮಸ್ಕಾರ ಸರ್ ನಿಮ್ಮ ಹೆಸರು? ಸರ್ ಕಿರಣ್ ಅಂತ. ಹೌದು ಸರ್. ಸರ್ ಹಾಗೇನೆ ನಿಮ್ಮ ಶೋರೂಮ್ ಹೆಸರು ಹಾಗೇನೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಬಜರಂಗಿ ಡ್ರೀಮ್ ಮೋಟರ್ಸ್ ಅಂತ. ಹಾಗೆ ಕೂಡ ನಮ್ದು ಟ್ರಾವೆಲ್ ಕೂಡ ಇದೆ, ಬಜರಂಗಿ ಟ್ರಾವೆಲ್ಸ್ ಅಂತ. ಕಾರ್ದು ಬಿಟ್ರೆ ನಮ್ದು ಟ್ರಾವೆಲ್ಸ್ ಎರಡು ಇದೆ. ಟ್ರಾವೆಲ್ಸ್ ಇದೆ ಸರ್ ನಿಮ್ದು? ಕರೆಕ್ಟ್ ಆಗಿ ಲೊಕೇಶನ್ ಅಂತ ಅಂದ್ರೆ ಪಾಪಡಿಪಾಳ್ಯ ಬಸ್ ಸ್ಟಾಪ್, ಅಲ್ಲಿಂದ ಒಂದು 100 ಮೀಟರ್ಸ್ ಸರ್ ಅಷ್ಟೇ. ಈ ಕಡೆಯಿಂದ ಬಂದ್ರೆ ಸುಕ್ಕದ ಕಡೆಯಿಂದ ಬಂದ್ರೆ ಲೊಕೇಶನ್ ಬಂದು ಕನ್ವರ್ಟ್ ರನ್ನಿಂಗ್ ಸೆಂಟರ್. ಓಕೆ. ಅಂಬೇಡ್ಕರ್ ಕಾಲೇಜ್ ಕಡೆಯಿಂದ ಬರ್ತಿದ್ರೆ ಪಾಪಡಿಪಾಳ್ಯ ಬಸ್ ಸ್ಟಾಪ್. ಸರ್ ಇವತ್ತು ತುಂಬಾ ಇದೆ ಸರ್ ಕಾರ್ಗಳೆಲ್ಲ, ಎಷ್ಟಿದೆ ಸರ್ ಸ್ಟಾಕ್? ಸರ್ ಪ್ರೆಸೆಂಟ್ ನನ್ನ ಒಂದು 35 ಇದೆ. 35 ಇದೆ, ಇನ್ನೂ ಬರೋದಿದೆ. ಅಪ್ಡೇಟ್ ಮಾಡ್ತೀನಿ ಬೇಕಾದ್ರೆ, ಬೇಕಂದ್ರೆ ತರಿಸ್ಕೊಡ್ತೀರಾ? ನೀವು ಯಾವ ಗಾಡಿ ಕೇಳೋ ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಹೌದಾ ಸರ್? ಸರ್ ಹಾಗೇನೆ ಲೋನ್ ಆಪ್ಷನ್ ಇಲ್ಲ ಸರ್? ಕೊಡ್ತೀನಿ. 2012 ಮೇಲೆ ಅಪ್ ಟು ಲೋನ್ ಮಾಡಿಸ್ಕೊಡ್ತೀನಿ. 12 ಮೇಲೆ ಲೋನ್ ಆಗುತ್ತೆ? ಲೋನ್ ಆಗುತ್ತೆ 80% ಅಂತೂ ಮ್ಯಾಕ್ಸಿಮಮ್ ಹಾಗೆ ಆಗುತ್ತೆ. ತುಂಬಾ ಪ್ರೊಫೈಲ್ ಚೆನ್ನಾಗಿದೆ ಸರ್, 90% ಆಗುತ್ತೆ ಸರ್. ಓನ್ಲಿ ಬೆಂಗಳೂರು ಆಲ್ ಓವರ್ ಕರ್ನಾಟಕ ಸರ್? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಕರ್ನಾಟಕ ಎಲ್ಲಿಂದ? ಬಟ್ ಸ್ವಲ್ಪ ಹೊರಗಡೆ ಅವರಿಗೆ ಸ್ವಲ್ಪ ಲೇಟ್ ಲೋನ್. ಬೆಂಗಳೂರು ಆದ್ರೆ ಒಂದು 2 ಡೇಸ್ ಅಲ್ಲಿ ಆಗ್ಬಿಡುತ್ತೆ. ಬೆಂಗಳೂರು ಇಮಿಡಿಯೇಟ್ 1 ಡೇಸ್ ಅಲ್ಲಿ ಆಗುತ್ತೆ, ಬಟ್ ನಾನು 2 ಡೇಸ್ ತಗೋತೀನಿ. ಹೊರಗಡೆ ಅವ್ರಿಗಾದ್ರೆ ಒಂದು 10 ಡೇಸ್ ಒಳಗಡೆ ಕ್ಲೋಸ್. ಸರ್ ಅವಾಗಲೇ ಹೇಳ್ತಿದ್ರಿ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಶೋರೂಮ್ ಇರೋ ಕಾರ್ಸ್ಗಳು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅಂತ. ಸೊ ನಮ್ಮ ವೀಕ್ಷಕರಿಗೆ 99% ನನ್ನ ಹತ್ರ ಇರೋ ವೆಹಿಕಲ್ಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಸಣ್ಣ ಪುಟ್ಟ ಟಚ್ ಅಪ್ ಇರುತ್ತೆ, ಅದು ನಿಮ್ಗೂ ಗೊತ್ತಾಗುತ್ತೆ. ಅದು ಬಿಟ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಶೋರೂಮ್ ಮೇಂಟೈನ್ ಗಾಡಿಗಳ ಹತ್ರ ಆಲ್ಮೋಸ್ಟ್ ಸರ್ ಆಲ್ಮೋಸ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೈನ್ ವೆಹಿಕಲ್. ತಗೊಂಡೋಗಿ ಅದ್ ಮಾಡಿಸ್ಬೇಕು, ಇದ್ ಮಾಡಿಸ್ಬೇಕು ಎತ್ತದ ಸರ್ ಎಲ್ಲ ಸರ್ವಿಸ್ ಆಗಿದೆ. ಸರ್ವಿಸ್ ಆಗಿ 2000-3000 ಕಿಲೋಮೀಟರ್ ಓಡಿಯೋ ವೆಹಿಕಲ್ ಗಳ ಹತ್ರ ಇರೋದು. ನೀವ್ ಏನ್ ಬೇಕಾದ್ರೆ ಚೆಕ್ ಮಾಡ್ಬೋದು. ಗಾಡಿ ಹೊರಗಡೆ ಕೊಡಲ್ಲ, ಇಲ್ಲಿ ಬೇಕಾದ್ರೆ ಬಂದು ಏನ್ ಬೇಕಾದ್ರೆ ಚೆಕ್ ಮಾಡಿಸ್ಬೋದು. ಸೊ ಯಾರೋ ನಮ್ಮ ವೀಕ್ಷಕರು ಬಂದ್ಬಿಟ್ಟು ಗಾಡಿ ಯಾರೋ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಬೋದು. ಅದೇನ ಏನಿಲ್ಲ ಸರ್, ನಾನು ಕೊಡ್ತೀನಿ, ಅದಕ್ಕೆಲ್ಲ ಪ್ರೊವೈಡ್ ಮಾಡ್ಕೊಡ್ತೀನಿ. ಸಂಜೆ ಓಡಿಸ್ತಾರೆ, 50 ಕಿಲೋಮೀಟರ್ ಓಡಿಸ್ತಾರೆ, ನಾನು ಡೀಸೆಲ್ ಆಗಿ ಕಳ್ಸಿಕೊಡ್ತೀನಿ. ಜೊತೆ ನಾನು ಬರ್ತೀನಿ. ಎಲ್ಲಿವರೆಗೂ ಓಡಿಸ್ತಾರೆ ಅವ್ರು ಓಡಿಸಿ ಸಮಾಧಾನ ಓಡಿಸ್ಕೊಳ್ಳಿ. ಸಮಾಧಾನ ಆಗಿ ನನಗೆ ಬೇಡ ಅಂದ್ರೂ ಪರವಾಗಿಲ್ಲ ಸರ್. ನಾನು ಏನ್ ಮಾಡಕ್, ನಾನು ವ್ಯಾಪಾರ ಮಾಡಕ್ಕೆ ನಿಂತೀನಿ, ನಾನು ವ್ಯಾಪಾರ ಮಾಡ್ಲೇಬೇಕು. ಸೊ ಅವರೇ ಹೇಳ್ತಿದ್ದಾರೆ ನೋಡಿ, 50 ಕಿಲೋಮೀಟರ್ ವರೆಗೂ ನೀವು ಡ್ರೈವ್ ಮಾಡಿ ನಿಮ್ ಗಾಡಿ ಕಂಫರ್ಟಬಲ್ ಆದ್ಮೇಲೆ ನೀವು ಗಾಡಿನ ಬೈ ಮಾಡ್ಬೋದು. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕ್ಲೀನ್ ಚೆಕ್ ಮಾಡ್ಬೋದು. ಅಕಸ್ಮಾತ್ 50 ಕಿಲೋಮೀಟರ್ ಮೇಲೆ ಸಮಾಧಾನ ಆಗಿಲ್ಲ ಅಂದ್ರೆ ಬೇರೆ ಗಾಡಿ ಡ್ರೈವ್ ಮಾಡ್ತಾರೆ ಅಂದ್ರೆ ಮಾಡ್ಲಿ, ಬೇಡ ಅಂದ್ರೆ ಪರವಾಗಿಲ್ಲ, ಏನ್ ಬೇಜಾರಿಲ್ಲ ಸರ್. ಓಕೆ ಸರ್. ನೀವು ಇವತ್ತಿನ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ 1.5 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 1.35 ನ್ಯಾನೋ 1.35 ಸ್ಟಾರ್ಟ್ ಆಗುತ್ತೆ. 1.35 ಲೋ ಮಾಡಲ್ ಅಂತ ಕಮ್ಮಿ ಇರೋದು, ಬಟ್ ನಿಮ್ಗೆ ಬೇಕು ನಾನು ಅರೇಂಜ್ ಮಾಡ್ತೀನಿ ಸರ್. ನೀವು ಗಾಡಿ ಅಂದ್ರೆ 1.5 ಲಕ್ಷ ರೆಡಿ ಮಾಡ್ಕೊಡ್ತೀನಿ. ಗಾಡಿ ಕಂಡೀಷನ್ ಹೊರಗಡೆ ಗಾಡಿ ತರಿಸಿದ್ರು ನಾನು ನೀಟಾಗಿ ನಾನೇ ಚೆಕ್ ಮಾಡಿ ನಿಮ್ಗೆ ಸೇಲ್ ಮಾಡ್ಕೊಡ್ತೀನಿ. ಹೌದಾ ಸರ್? ನಾನೇ ಚೆಕ್ ಮಾಡ್ಕೊಡ್ತೀನಿ. ಇವತ್ತು ನಮ್ಗೆ 1.5 ಲಕ್ಷದಿಂದ ಕಾರ್ ಇದೆ ಸರ್? 1.5 ಲಕ್ಷದಿಂದ. ಸೊ ಒಂದು ಬೆಟರ್ ಚೆನ್ನಾಗಿರೋ ಕಾರ್ಗಳು. ಹೌದು, ಅದು ಶೋರೂಮ್ ಮೇಂಟೆನ್ಸ್ ಇರೋ ಗಾಡಿನೇ ಸರ್. ಹೌದಾ ಸರ್? ಅದು ಶೋರೂಮ್ ಮೇಂಟೆನ್ಸ್ ಐತೆ ಸರ್. ವಿಡಿಯೋನ ಶುರು ಮಾಡೋಣ ಸರ್? ಹಾ ಸರ್, ಫೈನ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಇಲ್ಲಿರೋ ಕಾರ್ಗಳೆಲ್ಲ ನಾನು ಇನ್ಸ್ಟಾಗ್ರಾಮ್ ಕೂಡ ಹಾಕಿರ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರಾ ಡೀಟೇಲ್ಸ್ ಹೇಳಿ ಸರ್. ಇದು 2011 ಸಿಂಗಲ್ ಓನರ್ ಸರ್. ಇದು 66,000 ಓಡೈತೆ. ಓಕೆ. ಸ್ಯಾಂಟ್ರಾ ಎಕ್ಸೆಲ್ ಅಂತ ಸರ್. ಇದ್ರ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಮಾಮೂಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಹೌದಾ ಸರ್? ಸರ್ ಇದ್ರ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು 190 ಸರ್, ಫೈನಲ್ ಟು ಫೈನಲ್. 11 ಮಾಡಲು 190 ಫೈನಲ್ ಸರ್. ಆಲ್ಮೋಸ್ಟ್ ಎಲ್ಲ ಶೋರೂಮ್ ಕಂಡೀಷನ್ ಗಾಡಿ ಸರ್. ಶೋರೂಮ್ ಕಂಡೀಷನ್, ಶೋರೂಮ್ ಮೇಂಟೈನ್, ಡಾಕ್ಟರ್ ಓಡಿಸಿರೋ ಗಾಡಿ. ನೀವು ಒಂದ್ಸಲಿ ಗಾಡಿ ಸ್ಟಾರ್ಟ್ ಮಾಡಿ ಇಂಜಿನ್ ಸೌಂಡ್ ಕಳಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಹೌದಾ ಸರ್? ಸರಿ ಸರ್. ಸರ್ ನೆಕ್ಸ್ಟ್ ಹೇಳಿ ಸರ್. ಇದು 2014 ಮಾಡಲು ಡೀಸೆಲ್ ವೆಹಿಕಲ್, ಸ್ಪೋರ್ಟ್ಸ್ ವೆಹಿಕಲ್ ಸರ್. ಇದು i20 ಸ್ಪೋರ್ಟ್ಸ್. ಇದು ವಿತ್ ABS ಸರ್. ಇದು ವಿತ್ ABS ಸರ್. ಟಾಪ್ ಎಂಡ್ ಬರುತ್ತೆ ಸರ್ ಇದು? ಇಲ್ಲ ಸರ್, ಇದಾದ್ಮೇಲೆ ಆಸ್ತಾ ಅಂತ ಬರುತ್ತೆ, ಅದು ಟಾಪ್ ಎಂಡ್ ಮಾಡಲು ಸರ್. ಹಾಗೆ ಫೀಚರ್ಸ್ ಹೇಳಿದ್ದು ಸರ್? ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ಏನ್ ಬೇಕು ಫೀಚರ್ಸ್ ಅದೆಲ್ಲ ಬಂದಿರುತ್ತೆ ಸರ್. ರಿಮೋಟ್ ಕಂಟ್ರೋಲ್, ಆಲ್ಮೋಸ್ಟ್ ಎಲ್ಲ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ, ಎಲ್ಲ ಇದೆ ಸರ್. ಸರ್ ಪ್ರೈಸ್ ಹೇಳಿ ಸರ್. 72,000 ಗಾಡಿ ಓಡಿದೆ, 4,70,000 ಹೇಳ್ತಾ ಇರೋದು. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ನೀವು ಕಟ್ಕೊಡ್ತೀರಾ? ಇನ್ಶೂರೆನ್ಸ್ ಲ್ಯಾಬ್ಸ್ ಇದ್ರೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇರೋ ಗಾಡಿಗಳಿಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಓಕೆ ಸರ್. ಹಂಗೆ ಇಲ್ಲೊಂದು ಪೋಲೋ ಇದೆ ಸರ್ ಮುಂದೆ ಸರ್. 2014 ಮಾಡಲು ಸರ್. ಐಲೈನ್ ಅಂದ್ರೆ ಇದು ಟಾಪ್ ಎಂಡ್ ಸರ್. ಇದು ಓಕೆ. 2014 ಸಿಂಗಲ್ ಓನರ್, 97,000 ಓಡಿದೆ ಸರ್. 4,80,000 ಹೆಚ್ಚು ಕಮ್ಮಿ ಆಗುತ್ತೆ. ಹೌದಾ ಸರ್? ಸರ್ ಹಾಗೆ ಸ್ವಲ್ಪ ಫೀಚರ್ಸ್ ಹೇಳ್ಬಿಡಿ ಸರ್ ಇದನ್ನು. ಸರ್ ಟಾಪ್ ಎಂಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಸರ್. ಸ್ಟೀರಿಂಗ್ ಮುಂದ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ ಲಾಕ್ ಬರುತ್ತೆ ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಸರ್ ಆಲ್ಮೋಸ್ಟ್ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದಾ ಸರ್? ಸರ್ ಇನ್ನೊಂದ್ಸರಿ ಪ್ರೈಸ್ ಹೇಳಿ ಸರ್ ಇದು. ಸರ್ 4,80,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಲೋನ್ ಎಷ್ಟು ಆಗ್ಬೋದು ಸರ್? 90% ಆಗುತ್ತೆ. ಹೌದಾ ಸರ್? ಸರ್ ಒಂದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಅರೌಂಡ್ 20 ಬರುತ್ತೆ ಸರ್. ನಿಮ್ಗೆ ಒಂದು 22 ಬರುತ್ತೆ. ಡೀಸೆಲ್ ಅಲ್ವಾ ಸರ್? ಹೆವಿ ಗೇಜ್ ಇದು ಡೀಸೆಲ್. ಹೌದಾ ಸರ್? ಓಕೆ. ನೆಕ್ಸ್ಟ್ ಒಂದು ಇದೆ ಸರ್. 2016 ಮಾಡಲು ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ಶೋರೂಮ್ ರೆಕಾರ್ಡ್ಸ್ ಸರ್ವಿಸ್ ಆಗಿ 1,500 ಕಿಲೋಮೀಟರ್ ಡ್ರೈವನ್ ಆಗಿದೆ
ಸರ್ ಹಾಗೆ ಆಪ್ಷನ್ ಸರ್ ಇದು. ಸರ್ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಕಂಪ್ನಿ ಸಿಸ್ಟಮ್ ಸರ್, ಅದು ಇನ್ಬಿಲ್ಟ್ ಸರ್. ಕಂಪ್ನಿ ಸಿಸ್ಟಮ್ ಸರ್ ಅದು. ಸರ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಅದು. ಇದ್ರಲ್ಲಿ ರಿವರ್ಸ್ ಕ್ಯಾಮ್ರಾ ಅವ್ರು ಹಾಕ್ಸ್ಕೊಂಡಿದ್ದಾರೆ. ಓಕೆ, ಟಾಪ್ ಎಂಡ್ ಬರುತ್ತೆ ಸರ್ ಇದರಲ್ಲಿ ಬಟ್ ಇದು ಮಿಡ್ ವೇರಿಯಂಟ್ ಗೆ ಇವರೇ ಮಾಡ್ಕೊಂಡಿದ್ದಾರೆ. VXI ಆಪ್ಷನ್ 68,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಶೋರೂಮ್ ಮೇಂಟೈನ್ ಸಿಂಗಲ್ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಅರೌಂಡ್ ನಿಮಗೆ ಪೆಟ್ರೋಲ್ ಒಂದು 18 ವರೆಗೂ ಬರುತ್ತೆ ಸರ್. ಸರ್ ಹಾಗೆ ಪ್ರೈಸ್ ಹೇಳಿ ಸರ್. 5,80,000 ಸರ್. ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಜಿನಿಯನ್ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಇನ್ನೊಂದು ಶಿಫ್ಟ್ 2014 ಸೆಕೆಂಡ್ ಓನರ್ 58,000 ಹೊಡಿ ಸರ್. ಪೆಟ್ರೋಲ್ ವೆಹಿಕಲ್ ಇದು ಸರ್. ಇದು ಆಲ್ಮೋಸ್ಟ್ VXI ನಿಮ್ಗೆ. ಓಕೆ ಸರ್ ಹೇಳಿ. ಇದು ಸೇಮ್ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಸೇಮ್ ಸರ್. ಅಲ್ಲ ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ಗಳೇ ಸರ್ ಇರೋದು. ಸರ್ ಇದು 58,000 ಓಡಿದೆ ಸರ್. ಇದು ಓಕೆ 5,10,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 5-10 ಕಡಿಮೆ ಆಗುತ್ತೆ. ಓ ಕಮ್ಮಿ ಆಗಿದೆ ಸರ್. ಓಕೆ ಸರ್ ಗಾಡಿ ನೋಡಿ ಏನ್ ಮಾತಾಡ್ತಾರೆ ಮಾತಾಡ್ಲಿ. ಅವ್ರ ಸಮಾಧಾನ ಆದ್ಮೇಲೆ ಗಾಡಿ ಕುತ್ಕೊಳ್ಳಿ ಮಾತಾಡಕ್ಕೆ. ಅಲ್ಲಿವರೆಗೂ ಬೇಕಾದ್ರೆ ಎಷ್ಟು ಗಾಡಿ ನೋಡ್ತಾರೆ ನೋಡ್ಲಿ. ಅವ್ರಿಗೆ ಏನೇನ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಗಾಡಿ ನಾನು ಟೆಸ್ಟ್ ಕೊಡ್ತೀನಿ. ಬಟ್ ಡ್ರೈವಿಂಗ್ ಬರ್ಬೇಕು, DL ಇರ್ಬೇಕು. ನಾನು ಡ್ರೈವಿಂಗ್ ಕೊಡ್ತೀನಿ ಸರ್. ಸ್ಕೋಡಾ ಇದು ಬಂದ್ಬಿಟ್ಟು ಸರ್ 2012 ಸರ್. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಹೊಸದಿದೆ. ಇದ್ರದ್ದು ಇಂಟೀರಿಯರ್ ನೀವು ನೋಡ್ಬೋದು. ಇಲ್ಲಿ ನೋಡಿ, ಮಾರ್ಬಿನ್ ಸೀಟ್, ಲೆದರ್ ಸೀಟ್ಸ್ ಇದೆ. ಓಕೆ, ಪ್ಯೂರ್ ಲೆದರ್ ಸೀಟ್ಸ್. ಇಂಟೀರಿಯರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಡಿ, ಓಪನ್ ಮಾಡಿದ್ದಾರೆ ಸರ್. ಹೇಳಿ ಸರ್. ಇದು ಟಾಪ್ ಎಂಡ್ ಮಾಡಲಿದ್ದು 1.6 ಲೀಟರ್ ಡೀಸೆಲ್ ಇಂಜಿನ್ ಸರ್. ಇದು ಶೋರೂಮ್ ಮೇಂಟೈನ್ ಸರ್. ಇದಕ್ಕೆ ಬೇಕಾದ್ರೂ ಲೋನ್ ನಾನು ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ಎಷ್ಟು ಲೋನ್ ಆಗ್ಬೋದು ಸರ್? ಇದು ಸ್ಕೋಡಾ ರ್ಯಾಪಿಡ್. ಇದು ಲೋನ್ ಬಂದು ನಿಮ್ಗೆ ಒಂದು ಇದಕ್ಕೆ ಬಂದಿದೆ ಸರ್ 60% ಲೋನ್ ಆಗುತ್ತೆ ಅಷ್ಟೇ. 60% ಸ್ಕೋಡಾ ಕಂಪ್ನಿ ಇದಕ್ಕೆ ಸರ್. ಪ್ರೈಸ್ ಹೇಳಿ ಸರ್. ಹಂಗೆ ಸರ್ ಇದು ಬಂದ್ಬಿಟ್ಟು 4,10,000 ಹೆಚ್ಚು ಕಮ್ಮಿ ಇದೆ. ಟೈರ್ ಕಂಡೀಷನ್ ಎಲ್ಲ ನೋಡಿ ಸರ್, ಹೊಸದಿದೆ. ಆಲ್ಮೋಸ್ಟ್ 90% ಇದಿದೆ. ಟೈರ್ ಇದೆ 90%. 4 ಟೈರ್ ಇದೆಲ್ಲ ಸರ್ ಇದು? ಸರ್ 4 ಟೈರ್ 90% ಇದೆ. ಹೌದು ಸರ್, ಹೌದು 90% ಥ್ರೆಡ್ ಇದೆ. ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್. ಇದು ಸರ್ 4,10,000 ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಲೋನ್ ಕೂಡ ಒಂದು 60%. ಇದಕ್ಕೆ 60% ಲೋನ್ ಆಗುತ್ತೆ ಈ ಬ್ರ್ಯಾಂಡ್ ಗೆ. ಸರ್ ಹಂಗೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದ್ರೆ 2020 ಇಕೋ ಸರ್. AC 5 ಸೀಟರ್ ವಿತ್ ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಇದು ಸೆಕೆಂಡ್ ಓನರ್ 67,000 ಓಡಿದೆ ಸರ್. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಓಕೆ, ಶೋರೂಮ್ ಮೇಂಟೆನೆನ್ಸ್ ತಗೊಂಡ್ರೆ ಇನ್ಶೂರೆನ್ಸ್ ನೀವೇ ಕಟ್ಕೊಡ್ತೀರಾ ಸರ್? ಆಲ್ಮೋಸ್ಟ್ ನಾನು ಗಾಡಿಗಳಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ನೀವೇ ಕಟ್ಕೊಡ್ತೀರಾ? ಕಟ್ಕೊಡ್ತೀನಿ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು. ಸರ್ ಇದು 4,09,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅರೌಂಡ್ ನೀವೆಲ್ಲ ನೀವು 10, 11 ನೋಡ್ತೀರ ಅಂದ್ರೆ ಅದಕ್ಕೆ 3 ಲಕ್ಷ ಹೇಳ್ತಾರೆ ಎಲ್ಲ. ಹೌದು. ಇದು 20 ಮಾಡಲು 4,90,000 ಹೆಚ್ಚು ಕಮ್ಮಿ ಆಗುತ್ತೆ. ಬೆಟರ್ ಅನ್ಬೋದು. ಪ್ರೈಸ್ ಅಲ್ಲಿ ಬೆಟರ್ ಸರ್. ನೀವು ಬೇರೆದನ್ನ ನೋಡಿ ಕಂಪೇರ್ ಮಾಡ್ತೀರಾ ಅಂದ್ರೆ ಕಂಪೇರ್ ಮಾಡ್ಕೊಂಡು ನೋಡ್ಬಿಟ್ಟು ನನಗೆ ಪ್ರೈಸಿಂಗ್ ಅಪ್ಡೇಟ್ ಮಾಡಿ ಸಾಕು. ಸರ್ ಹಂಗೆ ನೆಕ್ಸ್ಟ್ ಸರ್ 2015 ಎರಟಿಗ ಸರ್. ಶೋರೂಮ್ ಮೇಂಟೈನ್ಡ್ ಸಿಂಗಲ್ ಓನರ್. ಓಕೆ, ZI ಇದು ಡೀಸೆಲ್ ವೆಹಿಕಲ್. ಆಲ್ಮೋಸ್ಟ್ ನಿಮ್ಗೆ ಫ್ಯೂಚರ್ ಅಂತ ಬಂದ್ರೆ ಸರ್, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ತರ ಫ್ಯೂಚರ್ಸ್ ಇದಿದೆ. ಸೊ ಫುಲ್ ಫೀಚರ್ಸ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಫ್ಯಾಮಿಲಿ ಪರ್ಪಸ್ ಗೆ 7 ಸೀಟರ್ ಏನಾರ ಹುಡುಕ್ತಿದ್ರೆ ಸರ್ ಯೂಸ್ ಆಗುತ್ತೆ. ಬೆಸ್ಟ್ ಅನ್ಬೋದು ಸರ್ ಇದು. ಸರ್ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ವಿಸ್ ಆಗಿ ಇದನ್ನು 1500 ಸರ್ 2,000 ಕಿಲೋಮೀಟರ್ ಓಡಿರ್ಬೋದು ಅಷ್ಟೇ. ಇದು ZI ಸರ್. ಓಕೆ, 78,000 ಓಡಿದೆ. 7.5 ಲಕ್ಷ ಹೇಳ್ತೇವೆ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. 7.5 ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಹೌದು ಸರ್, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಂಗೆ ನೆಕ್ಸ್ಟ್ ಸರ್ 2018 ZXi ನ್ಯೂ ಶೇಪ್ ಅಲ್ಲ ಸರ್ ಇದು? ಹಾ ಸರ್, ನ್ಯೂ ಶೇಪ್. ಆಟೋಮೆಟಿಕ್ ಕೀಲೆಸ್ ಎಂಟ್ರಿ ಸರ್. ಇದು ಕೀಲೆಸ್ ಟಾಪ್ ಎಂಡ್ ಬರ್ತಲ್ಲ ಸರ್ ಇದು? ಹಾ ಸರ್, ಟಾಪ್ ಎಂಡ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 72,000 ಕಿಲೋಮೀಟರ್ ಜಿನಿಯನ್ ಡ್ರೈವ್ ಅನ್ನು. ಶೋರೂಮ್ ಮೇಂಟೈನ್ಡ್ ZXi ಪ್ಲಸ್ ಸರ್ ನಿಮ್ಗೆ ಇದು. ಓಕೆ, ಶೋರೂಮ್ ಮೇಂಟೈನ್ ಸರ್. ಸಿಂಗಲ್ ಓನರ್. ಕಂಪ್ಲೀಟ್ ಇಷ್ಟು ಇದೆ ಸರ್ ಇದ್ರದ್ದು. ಸರ್ ಹಾಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ 6,60,000 ಹೇಳ್ತೇನೆ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ಸರ್ ಹಾಗೆ ಇಂಟೀರಿಯರ್ ಇದ್ರದ್ದು ಸರ್? ಇಂಟೀರಿಯರ್ ಸರ್ ಫೀಚರ್ಸ್ ಇದರಲ್ಲಿ ಸರ್ ಆಲ್ಮೋಸ್ಟ್ ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಫೀಚರ್ಸ್ ಅಂದ್ರೆ ಸರ್ ನೀವ್ ಏನ್ ಕೇಳಿಲ್ಲ ಅಂದ್ರೆ ಎಲ್ಲ ಅವರೇ ಕೊಟ್ಬಿಟ್ಟಿರ್ತಾರೆ ಸರ್. ಇಂಟೀರಿಯರ್ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್. 6,60,000 ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸರ್ವಿಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಸರ್ವಿಸ್ ಆಗಿ ಗಾಡಿ ಇಲ್ಲಿ ಬಂದಿರೋದು. ಕಸ್ಟಮರ್ ವೆಹಿಕಲ್. ಓಕೆ, ಇನ್ನೊಂದು ಸ್ಕೋಡಾ ಇದೆ ನಮ್ಮ ಮುಂದೆ. ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಸೇಮ್ ವೇರಿಯಂಟ್ ಸರ್. ನಿಮ್ಗೆ ಏನ್ ಮುಂದೆ ತೋರಿಸಿದೀನಿ. ಇದು 2013 ಸಿಂಗಲ್ ಓನರ್ ಆದ್ರೆ ಇದು ಸಿಂಗಲ್ ಓನರ್. ಇದು ಪ್ರೈಸ್ 4,10,000 ಸರ್. 1.6 ಲೀಟರ್ ಡೀಸೆಲ್ ಇಂಜಿನ್. ಶೋರೂಮ್ ಮೇಂಟೈನ್. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ 4,10,000 ಇದು ಸಿಂಗಲ್ ಓನರ್. ಕೂಡ ಸರ್. ಇದ್ರ ಇಂಟರ್ವ್ಯೂ ಚೆನ್ನಾಗಿದೆ, ನೀಟ್ ಸರ್. 1,39,000 ಓಡಿದೆ. ನೀವು ಗಾಡಿ ಟೆಸ್ಟ್ ಡ್ರೈವ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಹೇಗಿದೆ ಪರ್ಫಾರ್ಮೆನ್ಸ್ ಅನ್ನೋದೆಲ್ಲ. ಸೊ ಇಷ್ಟಾದ್ರೂ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ ಏನಂತ. ಸರ್ ಟೆಸ್ಟ್ ಡ್ರೈವ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತೂ ಆಗಲ್ಲ. ಸುಮ್ಮನೆ ಗಾಡಿ ಮೇಲೆ ನೋಡ್ರೆ ಏನು ಯೂಸ್ ಇಲ್ಲ ಸರ್. ಹೌದೌದು. ಬನ್ನಿ ಗಾಡಿ ಓಡಿಸಿ ನಿಮ್ ಸಮಾಧಾನ ಅಂದ್ರೆ ವ್ಯಾಪಾರ ಕೂತ್ಕೊಳ್ಳಿ ಸರ್. ಇನ್ನೂ ಸರ್ ಪ್ರೈಸ್ ಹೇಳಿ ಸರ್. 4,10,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಹಂಗೆ ನೆಕ್ಸ್ಟ್ ಇನ್ನೂ ಶಿಪ್ ಇದೆ ಸರ್. 2011 ಮಾಡಲು ಸರ್. 3ನೇ ಓನರ್ ಆಗಿದೆ. ಓಕೆ, ಬಟ್ ಕಿಲೋಮೀಟರ್ ಬಂದು 80,000 85,000 ಡ್ರೈವನ್ ಆಗಿದೆ ಸರ್. ಬಟ್ ಓಲ್ಡ್ ಶೇಪ್ ಅಲ್ಲಿ ಇರೋದು ಇದು. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಸರ್. ಬ್ರಾಡ್ ಟೈರ್ ಇದೆ. ಶೋರೂಮ್ ಮೇಂಟೈನ್ಡ್.
ಟಚ್ ಸ್ಕ್ರೀನ್ ಇದೆ, ಡಬಲ್ ಆಂಪ್ ಇದೆ, ಊಫರ್ ಇದೆ. ಓಕೆ ಬಟ್ ಆಲ್ಮೋಸ್ಟ್ ಯಾರೋ ಮಾಡಿಫಿಕೇಶನ್ ಲೆವೆಲ್ ಗಾಡಿ ನೋಡ್ತಿದ್ರೆ ಇದು ready ಇರೋದು ಸರ್. ರೆಡಿ ಇರೋದು ಸಿಗುತ್ತೆ ಅವ್ರಿಗೆ. ತಗೊಳ್ಳೋದು ಓಡಿಸ್ಕೊಳ್ಳೋದು ಅಷ್ಟೇ ಸರ್. ಸರ್ ಇದ್ರದ್ದು ಪ್ರೈಸ್ ಹೇಳಿ ಹಂಗೆ. ಸರ್ ಇದು 3,50,000 ಹೇಳ್ತಾ ಇದ್ದೀನಿ ಸರ್. 3 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 3 ಲಕ್ಷ ಕೊಡ್ತೀರಾ? 3.5 ಹೇಳಿರೋದು ಬಿಟ್ಬಿಡಿ. ಇದು 3 ಲಕ್ಷಕ್ಕೆ ಕೊಡ್ತೀನಿ. ಸರಿ ಸರ್, ಓಕೆ ಸರ್. ಹಂಗೆ ಇನ್ನೊಂದು ಶಿಫ್ಟ್ ಇದೆ ನಮ್ಮ ಮುಂದೆ. ಆಲ್ಮೋಸ್ಟ್ ಈ ಸಲ ನಮ್ಮ ಹತ್ರ ಶಿಫ್ಟ್ ಜಾಸ್ತಿ ಇರೋದು ಒಂದು 4-5 ಗಾಡಿ ಇದೆ ಶಿಫ್ಟ್ ಅಲ್ಲಿ. 2013 ಸಿಂಗಲ್ ಓನರ್ ಸರ್. VXI ಇದು ಸಿಂಗಲ್ ಓನರ್ ಸರ್. ಇದ್ರಲ್ಲಿ ಇಂಟೀರಿಯರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನೀಟ್ ಆಗಿದೆ ಇಂಟೀರಿಯರ್ ಅಲ್ಲ ಸರ್ ಇದು. ಸರ್ ಸೀಟ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. 1,04,000 ಶೋರೂಮ್ ಮೇಂಟೈನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. 1,04,000. ನೀವೇನ್ ಫ್ಯೂಚರ್ ಕೇಳ್ತೀರಾ ಅಂತಂದ್ರೆ ಇದರಲ್ಲಿ ಸೇಮ್ ನಿಮ್ಗೆ VX ಅಲ್ಲಿ ಸರ್ ಟಚ್ ಸ್ಕ್ರೀನ್ ಬರಲ್ಲ ಇದ್ರಲ್ಲೆಲ್ಲ. ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಇನ್ಬಿಲ್ಟ್ ಇದ್ರಲ್ಲಿ ಏನು ಚೇಂಜ್ ಮಾಡ್ಸಿಲ್ಲ ಸರ್. ಎಲ್ಲ ಇನ್ಬಿಲ್ಟ್ ಸಿಸ್ಟಮ್ ಇರೋದು. ಶೋರೂಮ್ ಹೆಂಗಿದೆ ಹಂಗಿದೆ, ಯಾವ ತರ ಇದೆ ಅದೇ ತರ ಇದೆ ಸರ್. ಹಾಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು ಬಂದ್ಬಿಟ್ಟು 4,65,000 ಸರ್. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ಪೋಲೋ ಇದೆ ಸರ್, ಸಿಲ್ವರ್ ಕಲರ್. ಬಂದ್ಬಿಟ್ಟು 2013 ಐಲೇನ್ ಸರ್. ಇದು 1.2 ಲೀಟರ್ ಡೀಸೆಲ್ ಇಂಜಿನ್. ಡೀಸೆಲ್ ಒಳ್ಳೆ ಮೈಲೇಜ್. ಸರ್ ಒಳ್ಳೆ ಮೈಲೇಜ್. ಇದು ಬಂದ್ಬಿಟ್ಟು ಸರ್ 2013 ಸಿಂಗಲ್ ಓನರ್. 95,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. 95,000 ಶೋರೂಮ್ ಮೇಂಟೈನ್ ಇದೆ ಸರ್. ಹೊರಗಡೆ ಎಲ್ಲೂ ಇದ್ರದ್ದು ಯಾವ್ದು ಸರ್ವಿಸ್ ಹಿಸ್ಟ್ರಿ ಅಂತ ಏನಿಲ್ಲ ಸರ್. ಎಲ್ಲ ಶೋರೂಮ್ ಕಡೆ ಇರೋದು. 95,000 ಓಡಿದೆ ಸರ್. ಹಾಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು 4 ಲಕ್ಷ. 4 ಸ್ಮಾಲ್ ನೆಗೋಷಿಯಬಲ್ ಸರ್. ಇದು ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ? 13 ಮಾಡಲು ಸಿಂಗಲ್ ಓನರ್ ಐಲೈನ್ ಸರ್. ಲೋನ್ ಸರ್ ಇದಕ್ಕೆ? ಇದಕ್ಕೆ 70% ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ ಸರ್. ಇದಕ್ಕೆ ನಾನು 4 ಲಕ್ಷ ಹೇಳಿ ಸ್ಮಾಲ್ ನೆಗೋಷಿಯಬಲ್. 3.5 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ಹಾಗೆ ಗೊತ್ತಲ್ಲ ಸರ್, ಆರಾಮಾಗಿ ಆಗುತ್ತೆ ಸರ್. ಇದಕ್ಕೆ ಲೋನ್ ಆರಾಮಾಗುತ್ತೆ ಸರ್. ಅದ್ ಬಿಟ್ರೆ ನೀವು ಆಲ್ಮೋಸ್ಟ್ ಇದು ಬಲಿನೋ 1.6 ಲೀಟರ್ ಇಂಜಿನ್ ಸರ್. ಇದು ನಾನು ಸರ್ 2006 ಮಾಡಲು 4th ಓನರ್ ಸರ್. ಇದು ಸರ್ ಆಲ್ಮೋಸ್ಟ್ ನೀವು ಇದೇನು ಮಾಡಿಫಿಕೇಶನ್ ವಿತ್ ಹೆಡರ್ ಇದೆ, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ನಿಮ್ಗೆ ಜಾಸ್ತಿ ಅನಿಸ್ಬೋದು. ಬಟ್ ಕಸ್ಟಮರ್ ಕೇಳ್ತಿರೋ ಪ್ರೈಸ್ ಅದು ನಾನು ಏನು ಮಾಡಕ್ಕಾಗಲ್ಲ ಸರ್. ಇದು ಕಸ್ಟಮರ್ 2 ಲಕ್ಷ ಕೇಳ್ತಿದ್ದಾರೆ. ಬಟ್ ನೋಡೋಣ, ಹೆಚ್ಚು ಕಮ್ಮಿ ಆದ್ರೆ ನಾನು ಮಾಡಿಸ್ಕೊಡ್ತೇನೆ ಸರ್. ಇನ್ನೊಂದ್ಸರಿ ಪ್ರೈಸ್ ಹೇಳಿ ಸರ್. ಇದು 2 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಜಾಸ್ತಿ ಆಯ್ತು ಅಂತ ನನಗೂ ಗೊತ್ತು. ಬಟ್ ಕಸ್ಟಮರ್ ಮಾತಾಡಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರಿ ಸರ್. ಯಾರ ಇಂಟ್ರೆಸ್ಟ್ ಬಂದು ನೋಡ್ಲಿ, ಗಾಡಿ ಎಲ್ಲ ನೋಡ್ಲಿ, ನಾನು ಡೈರೆಕ್ಟ್ ಕಸ್ಟಮರ್ ಮಾತಾಡಿಸ್ತೀನಿ. ಸರಿ ಸರ್. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2009 ಮಾಡಲು ಸರ್. ಸಿಂಗಲ್ ಓನರ್. ಇಲ್ಲಿ ಓಡಿರೋದ್ ಕೆಲಸ ಆಶ್ಚರ್ಯ ಪಡ್ತಾರೆ. 28,000 ಓಡಿದೆ ಅಷ್ಟೇ. ಬರೀ 28,000 ಬರೀ 28,000 ಶೋರೂಮ್ ರೆಕಾರ್ಡ್ ಸರ್. ಕಸ್ಟಮರ್ ಕೇಳ್ತಿರೋದು ಸರ್ ಈ ಮಂತ್ FC ಲ್ಯಾಪ್ಸ್ ಆಗುತ್ತೆ. FC ಮಾಡಿಸ್ಕೊಡ್ತಾರೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್. ಇಂಟೀರಿಯರ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಯೂಸ್ ಆಗಿದೆ ಅಂತ. ಚೆನ್ನಾಗಿದೆ ಸರ್. ಸರ್ ಇದು ಬಂದು ಕಸ್ಟಮರ್ 180 ಹೇಳ್ತಿದ್ದಾರೆ ಸರ್. 180 ಹೇಳ್ತಿದ್ದಾರೆ. ನೀವು ಬಂದು ಕುತ್ಕೊಳ್ಳಿ, ನೋಡಿ, ಮಾತಾಡಿ. ಗಾಡಿ ಒಂದ್ಸಲಿ ಓಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಸೊ ಗಾಡಿ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಎಷ್ಟು ಹೇಳ್ತಾರೆ ಸರ್ ಪ್ರೈಸ್? ಸರ್ 180 ಸ್ಮಾಲ್ ನೆಗೋಷಿಯಬಲ್. FC ನಾನು ಮಾಡಿಸ್ಕೊಡ್ತೇನೆ. ಸರಿ ಸರ್, ಓಕೆ ಸರ್. ಇದು ಅಸೆಂಟ್ ಸರ್. ಇದು 2011 ಸೆಕೆಂಡ್ ಓನರ್ ಸರ್. ಇದು ಓಕೆ ಸರ್. ಇದು ಶೋರೂಮ್ ರೆಕಾರ್ಡ್ 78,000 ಓಡಿದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಹೌದಾ ಸರ್? ನೋಡಿ ಚೆನ್ನಾಗಿದೆ. ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡ್ ಸರ್. ಇದು ನೀಟಾಗಿದೆ ಸರ್. ಇಂಟರ್ನಲ್ ಅಲ್ಲ? ಹಾ ಸರ್, ಹೌದು. ನೀವೇನೋ ಸ್ಪೋರ್ಟ್ಸ್ ವೆಹಿಕಲ್ ಏನಾದ್ರು ಹುಡುಕ್ತಿದ್ರೆ ಹುಡುಗರುಗಳು ಅವ್ರು ಬಂದು ನೋಡಿ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೇನೆ. ಹೌದಾ ಸರ್? ಪ್ರೈಸ್ ಹೇಳಿ ಸರ್. ಹಂಗೆ ಇದು ಸರ್ ಇದು 2,45,000 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ಇದ್ರಲ್ಲಿ ನೀವು ಲೋ ಮಾಡಲು ನೋಡ್ತೀರಾ ಅಂದ್ರೆ 10, 7, 8 ಗೆಲ್ಲ ಸರ್. ಇದಕ್ಕೆ ನಿಮ್ಗೆ 2 ಲಕ್ಷ ಹೇಳ್ತಾರೆ. ಇದು 11 ಟಾಪ್ ಎಂಡ್ ಮಾಡಲು 2,45,000 ಹೇಳ್ತಾ ಇದೀನಿ. ಬಂದ್ ಕೂತ್ಕೊಂಡ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಲೋ ಮಾಡಲು ನೋಡೋದ್ ಬದಲು ನೀವು 5 ಮಾಡಲೇ ನೋಡ್ಬೋದು. ಸೊ ಬೆಟರ್ ಅಂತೀರಾ? ಬೆಟರ್ ಸರ್. ನೀವು ಇವಾಗ 7, 8 ಗೆಲ್ಲ ಸರ್ ನಿಮ್ಗೆ 2 ಲಕ್ಷ ಹೇಳ್ತಾರೆ ಸರ್ ಈಗ ಸಡನ್ ಗಾಡಿಗಳಿಗೆ. ಆದ್ರೆ ಇದು 11 ಮಾಡಲ್ ಇದೆ. ಬೆಸ್ಟ್ ಅಂತೀರಾ? ಬೆಸ್ಟ್ 9 ಸರ್. ಆಲ್ಮೋಸ್ಟ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ 45,000 ಓಡಿದೆ ಸರ್. ಜಿನಿಯನ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೀವು ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಹೇಳಿ ಸರ್. ಇಂಟೀರಿಯರ್ ಹೇಳಿ ಸರ್. ಸರ್ ಇದೇನಿಲ್ಲ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 2 ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇಂಟೀರಿಯರ್ ನೋಡಿ ಏನ್ ಜಾಸ್ತಿ ಯೂಸ್ ಆಗಿಲ್ಲ ಗಾಡಿ. 45,000 ಓಡಿದೆ. ಶೋರೂಮ್ ಮೇಂಟೈನ್ ಸರ್. ಓಕೆ. ಸಿಂಗಲ್ ಓನರ್. ಆಮೇಲೆ ಇದು ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ ಹೇಳಿ ಸರ್ ಇದ್ರ? ಸರ್ ಇದು 2 ಕಾಲು ಹೆಚ್ಚು ಕಮ್ಮಿ ಆಗುತ್ತೆ. 2 ಕಾಲು ಕಡಿಮೆ ಆಗುತ್ತೆ ಸರ್ ಇದು? ಸರ್ ಹೆಚ್ಚು ಕಮ್ಮಿ ಆಗುತ್ತೆ. ಬಂದು ನೀವು ಗಾಡಿ ಓಡಿಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್ ಯಾವ ತರ ಇದೆ ಪರ್ಫಾರ್ಮೆನ್ಸ್ ಅಂತ ಗಾಡಿ. ಓಕೆ ಸರ್. ಇನ್ನು ಶಿಫ್ಟ್ ನ್ಯೂ ಶಾಪ್ ಇದೆ 2017 ಸಿಂಗಲ್ ಓನರ್ ಸರ್. ಓಕೆ. ಡೀಸೆಲ್ ವೆಹಿಕಲ್ ಏನಾರ ಹುಡುಕ್ತಿದ್ದೀರಾ ಅಂತ ಅಂದ್ರೆ ವರ್ತ್ ನಿಮ್ಗೆ ಗಾಡಿ. ಬೆಸ್ಟ್ ಅಂತೀರಾ ಸರ್? ಇದು ಎಮಿಷನ್ ಟೆಸ್ಟ್ ಕೂಡ ಶೋರೂಮ್ ಅಲ್ಲಿ ಆಗಿರೋದು. ಹೊರಗಡೆ ಅಂತೂ ಏನೂ ಮಾಡ್ಸಿಲ್ಲ ಅವರು. ಸರ್ ಫೀಚರ್ ಸರ್ ಇದು? ಸರ್ ಇದು ಫ್ಯೂಚರ್ ಬಂದ್ಬಿಟ್ಟು ನಿಮ್ಗೆ VDI ಸರ್. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ.
ಅದ್ರಲ್ಲಿ ಆಡಿಯೋ ಕಂಟ್ರೋಲ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ನೋಡಿ ವಿಡಿಯೋ ಏನಿದೆ ಇಲ್ಲೇ ಕಾಣುತ್ತೆ, ಗೊತ್ತಾಗುತ್ತೆ. ಎಲ್ಲ ಸರ್ ಹೊರಗಡೆಯಿಂದ ಏನು ಮಾಡ್ಸಿಲ್ಲ ಸರ್ ಇದನ್ನ. ಸೊ ಶೋರೂಮ್ ಹೆಂಗಿದೆ ಹಂಗೆ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ ಸರ್. ಒಂದು ಲೈಟ್ಸ್ ಹೋಗೈತೆ ಅಂದ್ರೆ ಕಸ್ಟಮರ್ ಅದನ್ನ ಶೋರೂಮ್ ಅಲ್ಲಿ ಹಾಕಿಸ್ಕೊಂಡಿದ್ದಾರೆ. ಹೌದಾ ಸರ್? 1,09,000 ಓಡಿದೆ ಸರ್. ಜಿನಿಯನ್ ಈ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇಂಜಿನ್ ಇಂಜಿನ್ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದ್ಬಿಟ್ಟು 7 ಕಾಲು ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. 7 ಕಾಲು ಕಡಿಮೆ ಆಗುತ್ತೆ. ಹಾ ಸರ್ ಹೌದು. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಎಲ್ಲ ಇದೆ ಸರ್. ಆಲ್ಮೋಸ್ಟ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ಎಲ್ಲ ಇದೆ ಈ ಗಾಡಿ. ಸರ್ ಹಂಗೆ ನೆಕ್ಸ್ಟ್ ಸರ್ ಇದು 2012 ಡೀಸೆಲ್ ವೆಹಿಕಲ್. ಓಕೆ ಸರ್ ಇದು 3ನೇ ಓನರ್ ಆಗಿದೆ. ಇದು ಬಂದ್ರೆ ಡೀಸೆಲ್ ವೆಹಿಕಲ್ ಹುಡುಕಿರೋರು ಏನಾರ ಬಂದ್ರೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. 3,10,000 ಹೇಳ್ತಾ ಇರೋದು. ಬಂದ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ ಸರ್. ಇಂಟರ್ವ್ಯೂ ಸರ್ ಸರ್ ಇದು ಒಂದೇ ಮನೆಯವರೇ 3 ಓನರ್ ಸರ್. ಇದು 78,000 ಓಡಿರೋದು. ಓಕೆ ಸರ್, 4 ಪವರ್ ವಿಂಡೋ, ಎಸಿ. ಹಾ ಸರ್, ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ಸರ್. ಹಾಗೆ ಇದ್ರದ್ದು ಸರ್ ಒಳ್ಳೆ ಮೈಲೇಜ್ ಇದೆ ಸರ್. ಇದು ಎಷ್ಟು ಬರುತ್ತೆ? ಅರೌಂಡ್ 22 ಬರುತ್ತೆ. ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್. ಅದ್ರ ಒಳ್ಳೆ ಮೈಲೇಜ್ ಸರ್. 1.4 ಲೀಟರ್ ಇಂಜಿನ್. ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು. ಸರ್ ಇದು 3,10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಅಂತಂದ್ರೆ 2014 ಸರ್ ಇಯಾನ್. ಓಕೆ, ನಿಮ್ಗೆ ಸಿಂಗಲ್ ಓನರ್ 41,000 ಕಿಲೋಮೀಟರ್ ಓಡಿರೋ ಸರ್. ಇದು ಶೋರೂಮ್ ಮೇಂಟೈನ್ಡ್ ಸರ್. ಟೈರ್ ನೋಡಿದ್ರೆ ಸರ್ ಆಲ್ಮೋಸ್ಟ್ ಆಲ್ ಫುಲ್ ಗಾಡಿ ಬಂದು ಜಾಸ್ತಿ ಡ್ರೈವರ್ ಆಗಿಲ್ಲ ಸರ್. ಗಾಡಿ ನೀಟ್ ಆಗಿದೆ, ಸಿಂಗಲ್ ಓನರ್. ಹೌದು ಸರ್. ಚಿಕ್ಕ ಗಾಡಿ ಹುಡುಕ್ತಿದ್ದೀರಾ ಅನ್ನೋರ್ಗೆ ಏನಾದ್ರು ಬಂದ್ರೆ ಇದು ಹೆಚ್ಚು ಕಮ್ಮಿ ಅದೇ ಸರ್, ಸಿಟಿಲೆಲ್ಲ ಚಿಕ್ಕ ಗಾಡಿ ಓಡಿಸೋಕೆ ಆಲ್ಮೋಸ್ಟ್ ಆಲ್ ನಿಮ್ಗೆ ನಿಮ್ ಚಿಕ್ಕ ಗಾಡಿ ಅಂತ ಇಷ್ಟಪಡೋರಿಗೆ ಸಖತ್ ಖುಷಿ ಆಗುತ್ತೆ ಸರ್. ಗಾಡಿ ನೋಡಿರೋ ಆಟೋಮೆಟಿಕ್ ವೆಹಿಕಲ್ ಬೇಕು ಅಂದ್ರೆ ಇದ್ರಲ್ಲಿ ಸಿಗುತ್ತೆ ಸರ್. ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಹೇಳಿ ಸರ್ ಹಂಗೆ. ಸರ್ ಇದು ಬಂದ್ಬಿಟ್ಟು 2.5 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2.5 ಲಕ್ಷ ಬೆಟರ್. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗಲ್ಲ ಸರ್. ಸರ್ ಬನ್ಲಿ, ಯಾರು ನಿಮ್ ಕಡೆಯಿಂದ ಯಾರು ನೋಡ್ಕೊಂಡ್ ಬರ್ತಾರೆ ಬರ್ಲಿ. ನಾನು ಮಾತಾಡೋದಂತ ನನ್ನ ಜವಾಬ್ದಾರಿ, ನಾನು ಮಾತಾಡಿ. ಸರಿ ಸರ್. ಸರ್ ಇದಕ್ಕೆ ಮಾಡಲ್ ಎಷ್ಟು ಹೇಳಿದ್ರಲ್ಲ? 14 ಸಿಂಗಲ್ ಓನರ್ ಸರ್. 41,000 ಕಿಲೋಮೀಟರ್ ಓಡಿದೆ. ಇದು ಡಿಲೈಟ್ ಪ್ಲಸ್ ಅಂತ ಸರ್ ನಿಮ್ಗೆ. ಓಕೆ, ಬರೀ ಎಸಿ ಪವರ್ ಶೇರಿಂಗ್ 2 ಬರೋದು ಸರ್. ಅದೇ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ 90% ಲೋನ್ ಆಗುತ್ತೆ. ಹಾಗೆ ಆಗುತ್ತೆ. 90% ಲೋನ್ ಸರ್. ನೆಕ್ಸ್ಟ್ ಒಂದು ಇಟಿಎಸ್ ಇದೆ, ಸರ್. 2011 ಸರ್. ಇದು ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಸೆಕೆಂಡ್ ಓನರ್ 1.30 ಓಡಿದೆ, ಶೋರೂಮ್ ಮೇಂಟೈನ್ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇರ್ಬೋದು ಅನ್ಕೋತೀವಿ ಸರ್. ಹಂಗೇನೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಕಟ್ಕೊಡ್ತೀವಿ. ಇಲ್ಲ ಅಂದ್ರೆ ಅವರೇ ಕಟ್ಕೋತೀವಿ ಅಂದ್ರೆ ಕಟ್ಕೊಳ್ಳಿ. ಪ್ರೈಸಿಂಗ್ ಎಲ್ಲ 4 ಟೈರ್ ಹೊಸದೇ ಸರ್ ಇದು. ಸರ್ ಬ್ರಾಂಡ್ ನ್ಯೂ ಟೈರ್ಸ್ 4 ಹೇಳಿ ಸರ್ ಇದ್ರದ್ದು. ಸರ್ ಇಂಟೀರಿಯರ್ ಬಂದ್ಬಿಟ್ಟು ಇದರಲ್ಲಿ ಮಾಮೂಲಿ ಎಸಿ ಬರುತ್ತೆ ಸರ್. ಪವರ್ ಸ್ಟೀರಿಂಗ್ ಬರುತ್ತೆ, ಓಕೆ, ಪವರ್ ವಿಂಡೋ ಬರುತ್ತೆ. ಸರ್ ಸೆಕೆಂಡ್ ಓನರ್ ಆಗಿದೆ. 1,34,000 ಕಿಲೋಮೀಟರ್ ಡ್ರೈವನ್ ಆಗಿರೋದು. ಇಲ್ಲ ಕಮ್ಮಿನೇ ರೇಟ್. ಇದು 3,10,000 ಹೇಳ್ತಿರೋದು ಅಷ್ಟೇ. ಹಾ ಸರ್. ಹೆಚ್ಚು ಕಮ್ಮಿ ಕೊಡ್ತೀನಿ. ಸೊ ಕಡಿಮೆ ಆಗುತ್ತೆ. ಇದ್ರಲ್ಲೇ ಇನ್ನೊಂದು ಟಾಪ್ ಎಂಡ್ ಐತೆ ಸರ್. 48,000 ಓಡಿರೋ ಗಾಡಿ. ಓಕೆ, ಅದ್ 4,10,000. ಸೇಮ್ ಕಲರ್. ಇದಕ್ಕೆ ಟಾಪ್ ಎಂಡ್ ಬರುತ್ತೆ. ಸೇಮ್ ನೋಡಕ್ ಹಿಂಗೆ ಇದೆ. ಸೇಮ್ ಗಾಡಿನೇ ಸರ್. ವಿ ವರ್ಷನ್ ಟಾಪ್ ಎಂಡ್ ಮ್ಯಾಗ್ವಿಲ್ ಬರುತ್ತೆ ಅದರಲ್ಲಿ. ಅದು ಬೇಕಾದ್ರೆ ನಾನು ಬಂದ ಕಸ್ಟಮರ್ ಅಪ್ಡೇಟ್ ಮಾಡ್ಕೊಡ್ತೀನಿ. ಯಾರನ್ನ ಕಾಲ್ ಮಾಡಿ ಕೇಳಿದ್ರೆ ಮಾಡ್ತಾರೆ. ನಂತರ ಇದೆ ಅದು ಜಾಗ ಇರಲಿಲ್ಲ ಅಂತ ತಂದಿಲ್ಲ ಅಷ್ಟೇ. ಬೇಕಾದ್ರೆ ಅಪ್ಡೇಟ್ ಮಾಡ್ಕೊಡ್ತೀನಿ. ಡೀಟೇಲ್ಸ್ ಏನಾದ್ರು ಬೇಕು ಅನ್ನೋರಿಗೆ ಇದೆಲ್ಲ ಟೋಟಲ್ 3 ಗಾಡಿ ಇದೆ ನನ್ನ ಹತ್ರ. ಇದೊಂದು ಮರೂನ್ ಕಲರ್ ಒಂದಿದೆ, ವೈಟ್ ಇನ್ನೊಂದಿದೆ. ಎರಡು ಟಾಪ್ ಎಂಡ್. ಇದು ಮಿಡ್ ವೇರಿಯಂಟ್. ಸರಿ ಸರ್. ಓಕೆ. ನಮ್ಮ ಮುಂದೆ ಒಂದು ದೊಡ್ಡ ಗಾಡಿ ನೋಡೋರಿಗೆ SUV 500 ಇದೆ. ಡೀಟೇಲ್ಸ್ ಹೇಳಿ ಸರ್ ಇದು. ಇದು 2012 ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಸರ್ ಇದು. 1 ಲಕ್ಷ ಚೇಂಜ್ ಓಡಿದೆ ಸರ್. ಇದು W8 ಟಾಪ್ ಎಂಡ್ ಸರ್ ಇದು. ಓಕೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 6,30,000 ಹೇಳ್ತಾ ಇದೀನಿ. ಕುತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಹಾಗೆ ಫೀಚರ್ ಸರ್ ಇದು ನೆಕ್ಸ್ಟ್ ಫ್ಯೂಚರ್ ಏನಿಲ್ಲ ಸರ್. ಮಾಮೂಲಿ ಇದರಲ್ಲಿ ಲೆದರ್ ಇಂಟೀರಿಯರ್ ಬರ್ತಿತ್ತು, ಬಟ್ ಅದು ಹಳೆದಾಗಿತ್ತು ಅಂತ ನಾವು ಬೇರೆ ಇಂಟೀರಿಯರ್ ಓನರ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಹೌದು. ಅದು ಬಿಟ್ರೆ ಮಾಮೂಲಿ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಟಾಪ್ ಎಂಡ್ ಬರುತ್ತಲ್ಲ ಸರ್ ಇದು? ಸರ್ W8 ಅಂದ್ರೆ ಟಾಪ್ ಎಂಡ್ ಇದರಲ್ಲಿ. ಸರ್ ಪ್ರೈಸ್ ಹೇಳಿ ಸರ್ ಇನ್ನೊಂದು ಸರಿ. ಇದು 6,30,000. ಸೆಕೆಂಡ್ ಓನರ್ ಹೆಚ್ಚು ಕಮ್ಮಿ ಆಗುತ್ತೆ. ಸೆಕೆಂಡ್ ಓನರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ ಸರ್? 2012. ಇದಕ್ಕೂ ಒಂದು 90% ಲೋನ್ ಆಗ್ಬೋದಾ? ಆಗುತ್ತೆ. 90 ಆಗಲ್ಲ ಸರ್. ಇದಕ್ಕೆ 70 ವರೆಗೂ ಆಗುತ್ತೆ. 70% ಲೋನ್ ಮಾಡಿಸ್ಕೊಡ್ತೀವಿ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಇದು ನೀವು ದೊಡ್ಡ ಗಾಡಿಲೆಲ್ಲ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸರ್. ಗಾಡಿ ಮಾತ್ರ ನೋಡಬೇಕು. ನಿಮ್ಗೆ ಒಂದು 10 ಬರ್ಬೋದು, 300 ಬರ್ಬೋದು. ಬರ್ದಿಲ್ಲ ಅಂದ್ರೆ ಗೊತ್ತಿಲ್ಲ, ಬಟ್ 10 ಮ್ಯಾಕ್ಸ್ ಟು ಮ್ಯಾಕ್ಸ್ ಬರುತ್ತೆ. ದೊಡ್ಡ ಗಾಡಿಗಳು ಮೈಲೇಜ್ ಕೇಳಲೇಬೇಡಿ ಸರ್. ಆಲ್ಮೋಸ್ಟ್ ನೀವು ಶೋಕಿ ಮಾಡಕ್ ತಗೋಬೇಕು ದೊಡ್ಡ ಗಾಡಿಗಳು. ಸರ್ ಹಂಗೆ ನೆಕ್ಸ್ಟ್ ಸರ್ ನೀವು ಅದೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಿಮ್ಗೆ ಲೋ ಬಜೆಟ್ ಗಾಡಿ ಅಂತ ಅಂದ್ರೆ ನಮಗೆ 1.5 ಸ್ಟಾರ್ಟ್ ಆಗುತ್ತೆ ಸರ್. 53,000 ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್ ಸರ್. 2008 ಮಾಡಲು ಸೆಕೆಂಡ್ ಓನರ್. ಓಕೆ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದೆ ಸರ್. ಸರ್ ಇದು ಬಂದು FC ಆಗಿದೆ. FC ಬಂದು 2028 ವರೆಗಿದೆ. ಅದ್ ಬಿಟ್ರೆ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ನಿಮ್ ಟೈರ್ ಕಂಡೀಷನ್ ನೋಡ್ತೀರಾ ಅಂದ್ರೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಗಾಡಿನೂ ಚೆನ್ನಾಗಿದೆ ಸರ್. ಹಾಗೆ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1.5 ಲಕ್ಷನೇ. 1.5 ಲಕ್ಷ ನಾನು ಹೇಳಿದ್ ನಿಮ್ಗೆ. ಇದಕ್ಕಿಂತ ಕಮ್ಮಿ ಇದಾನು ನ್ಯಾನೋ ಇದೆ ನನ್ನ ಹತ್ರ. ಕಮ್ಮಿ ಇದಾನು ಇದಕ್ಕಿಂತ ಅಲ್ಲಿ ಇದೆ, ಅಲ್ಲೇ ಇದೆ. 1,35,000 ಸರ್. ಅದು ತೋರಿಸ್ತೀನಿ. ಇದು ಓನರ್ ಎಷ್ಟು ಹೇಳಿದ್ರಲ್ಲ? ಸೆಕೆಂಡ್ ಓನರ್ ಸರ್. FC ಇನ್ಶೂರೆನ್ಸ್ ಏನು ತಲೆ ಕೆಡಿಸ್ಕೊಳ್ಳಿ, ಎಲ್ಲ ರನ್ನಿಂಗ್ ಅಲ್ಲಿ 2028 ವರೆಗೂ ರನ್ ಇದೆ. 1.5 ಲಕ್ಷ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೇನೆ. ಗಾಡಿ ಓಡಿಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಸರ್. ಸರ್ ಹಂಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಅಂದ್ರೆ Volkswagen Polo Vento Highline ಸರ್. ಇದು ಓಕೆ
ಐಲೈನ್ ಬಂದ್ಬಿಟ್ಟು ನಿಮ್ಗೆ ಸರ್ ಇದು ವೆಂಟೋ ನಿಮ್ಗೆ ಪೋಲೋ ಏನ್ ನೋಡ್ತೀರಾ ಅದ್ರಲ್ಲಿ ಅಪ್ಡೇಟ್ ಅಂತ ನಿಮ್ಗೆ ಇದರಲ್ಲಿ ಬೂಟ್ ಸ್ಪೇಸ್ ಬರುತ್ತೆ ಡಿಕ್ಕಿ ಬ್ಯಾಕ್ ಬೂಟ್ ಸ್ಪೇಸ್. ಹೌದೌದು ನಿಮ್ ಸಡನ್ ಗಾಡಿ ಸರ್ ಇದು ಸಡನ್ ಅಲ್ಲ ಸರ್ ಇದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದಲ್ಲ ಸರ್ ಇದು. ಸರ್ ಹೌದೌದು ಇಂಟರ್ನಲ್ ಎಲ್ಲ ನೀಟ್ ಆಗಿದೆ ಸರ್ ಇದು. ಸರ್ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಸಿಂಗಲ್ ಓನರ್ ಇದು 98,000 ಓಡಿದೆ. ಓಕೆ 4,50,000 ಹೇಳ್ತೀರಾ ಸರ್ ಕುತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ. ಸರಿ ಸರ್ ಓಕೆ. ತುಂಬಾ ಜನ ಓಮಿನಿ ಕೇಳ್ತಾ ಇರ್ತಾರೆ, ಸೊ ಒಂದು ನಿಮ್ಮ ಹತ್ರ ಒಂದು ಓಮಿನಿ ಇದೆ ಸರ್, ಡೀಟೇಲ್ಸ್ ಸರ್ ಯಾವ್ದೇ ಗಾಡಿ ಬೇಕು ನಾನು ಫೋನ್ ಮಾಡಿ. ಇದ್ರಲ್ಲಿ ನಂತರ 3 ಗಾಡಿ ಇದೆ. ಇದು 9 ಮಾಡಲ್, ಇದು 6 ಮಾಡಲ್, ಇದ್ ಬಿಟ್ರೆ 9 ಮಾಡಲ್ ಒಂದಿದೆ ಸಿಂಗಲ್ ಓನರ್, ಇದ್ ಬಿಟ್ರೆ 15 ಇದೆ ಸರ್. ಇದು ಬಂದ್ಬಿಟ್ಟು 1.5 ಲಕ್ಷ. 1.5 ಲಕ್ಷ ಸರ್. 1.5 ಲಕ್ಷ ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರೋ ಗಾಡಿ ಸರ್ ಇದು. ಆಲ್ಮೋಸ್ಟ್ ಅವೆಲ್ಲ ಏನೋ ಬೇಕು ಅಂತ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವ ತರ ಕೆಲ್ಸಕ್ಕೆ ಬೇಕು ಅಂತ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಆ ಗಾಡಿ ಎಲ್ಲಾ ತರ ಯೂಸ್ ಮಾಡ್ಬೋದು ಸರ್. ಇದ್ರಲ್ಲಿ ಅದೇ ಮಾಡ್ಲು ಬೇಕಾದ್ರೆ ಮಾಡ್ಲೂ ಇದೆ. ಇದ್ ಬಿಟ್ರೆ ನೆಕ್ಸ್ಟ್ 2009 ಇದೆ. ಓಕೆ 9 ಬಿಟ್ರೆ 15 ಇದೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 1.5 ಲಕ್ಷ. 1.5 ಲಕ್ಷ ಮುಂದೆ ಬಂದ್ರೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಸರ್. ಸಿಂಗಲ್ ಓನರ್ ಅಂದ್ರಲ್ಲ? ಇಲ್ಲ ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. 9 ಸಿಂಗಲ್ ಓನರ್, 15 ಇದೆ ಅದು ಥರ್ಡ್ ಓನರ್, 8 ಸೀಟರ್ ಓಕೆ ಸರ್. ವೈಟ್ ಕಲರ್ ವೆಹಿಕಲ್ ಇದು 1.5 ಲಕ್ಷ. ಇದು 1.5 ಲಕ್ಷ. ಸರಿ ಸರ್. ಸರ್ 2010 ಮಾಡಲು ಸರ್. ಡೀಸೆಲ್ ವೆಹಿಕಲ್ ಮಾರುತಿ ಸುಜುಕಿ ಶಿಫ್ಟ್ ಇದು VDI. ಓಕೆ 72,000 ಶೋರೂಮ್ ರೆಕಾರ್ಡ್ ಸರ್. ಹಾ ಸರ್. ಇಂಟೀರಿಯರ್ ಹೇಳಿ ಸರ್ ಇದು. ಸರ್ ಇದು ಫ್ಯೂಚರ್ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೀರಿಂಗ್ ಬರುತ್ತೆ ಸರ್, ಮಾಮೂಲಿ AC ಬರುತ್ತೆ, ಪವರ್ ವಿಂಡೋ ಬರುತ್ತೆ ಸರ್. ಸರ್ ಗಾಡಿ ಜಿನಿಯನ್ ಮೇಂಟೆನೆನ್ಸ್, 72,000 ಓಡಿದೆ ಸರ್. ಡೀಸೆಲ್ ವೆಹಿಕಲ್. ಪ್ರೈಸ್ ಹೇಳಿ ಸರ್ ಹಂಗೆ. ಸರ್ ಇದು ಬನ್ನಿ 3 ಲಕ್ಷ ಹೇಳ್ತೀರಾ ಸರ್. ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್ ಶಿಫ್ಟ್ ಅಲ್ಲಿ ಹುಡುಕ್ತಿದ್ದವ್ರಿಗೆ ನಾನು ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. 10 ಮಾಡಲು ಸಿಂಗಲ್ ಓನರ್, 72,000 ಓಡಿರೋದು ಜಿನಿಯನ್ ಕಿಲೋಮೀಟರ್. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟ್ ಬನ್ನಿ ಸರ್. ಆಲ್ಟೋ K10 2012 ಮಾಡಲು ಸರ್. ಇದು VXi. ಓಕೆ ಸರ್ ಇದು ಶೋರೂಮ್ ಮೇಂಟೈನ್ 88,000 ಓಡಿದೆ ಸರ್. ಸೆಕೆಂಡ್ ಓನರ್ 2,65,000 ಹೇಳ್ತಾ ಇದ್ದೀನಿ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಆಲ್ಮೋಸ್ಟ್ ಇಂಟೀರಿಯರ್ ನೋಡಿ ಎಲ್ಲ ಇದೆ ಸರ್. ಇದರಲ್ಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಓಕೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು 2,65,000 ಹೆಚ್ಚು ಕಮ್ಮಿ ಆಗುತ್ತೆ. 265 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದರಲ್ಲಿ ಬೇಕಾದ್ರೆ ಇನ್ನೊಂದು ಬ್ಲಾಕ್ ಇದೆ. ಹೌದಾ? ಬ್ಲಾಕ್ ಸಿಂಗಲ್ ಓನರ್, ಅದು ಇನ್ನೊಂದು 2 ಡೇಸ್ ಬರುತ್ತೆ. ಅದು ಆಲ್ಮೋಸ್ಟ್ ಸಿಂಗಲ್ ಓನರ್ ಶೋರೂಮ್ ಮೇಂಟೈನ್ ಸರ್. ಇದು ಎಷ್ಟು ಹೇಳಿದ್ರು ಮಾಡಲ್ಲ ಸರ್? ಇದು 12 ಮಾಡಲು. 12 ಮಾಡಲ್ ಸರ್. ಆಲ್ಮೋಸ್ಟ್ ಏನಾದ್ರು ಒಂದೇ ತರ ಟೈಪ್ ಅಲ್ಲಿ 3 ಗಾಡಿಗಳು ಸಿಗುತ್ತೆ. ಹೌದಾ ಸರ್? ಒಂದೇ ಮಾಡಲ್ಗಳದ್ದು 3 ಗಾಡಿ ಸಿಗುತ್ತೆ. ಬಟ್ ಇಲ್ಲಿ ನಿಲ್ಸಕ್ ಜಾಗ ಇಲ್ಲ ಅಂತ ಬೇರೆ ಕಡೆ ನಿಲ್ಸಿರ್ತೀನಿ. ನೀವು ಬಂದ್ರೆ ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಸರಿ ಸರ್. ಏನೋ ಇದೆ ಸರ್. ನಿಮ್ಗೆ 1.5 ಲಕ್ಷ ಬಿಟ್ರೆ ಅದಕ್ಕಿಂತ ಕಮ್ಮಿ ತಂದ್ರೆ 1,35,000. ಅವಾಗಲೇ ಹೇಳಿದ್ರು 1.30 ಹೇಳಿದ್ರಲ್ಲ ಇದನ್ನ. ಹೌದು. ಇದು 14 ಮಾಡಲು ಸೆಕೆಂಡ್ ಓನರ್ ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಸರ್. 48,000 ಓಡಿದೆ. ನಿಮ್ಗೆ ಏನೋ ಚಿಕ್ಕ ಕಾರ್ ಬೇಕು ಅಂತ ಹುಡುಕಿದ್ರೆ 1,35,000 ಹೇಳ್ತೀನಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಹೌದಾ ಸರ್? ಸರ್ ಇದು ಬಂದ್ಬಿಟ್ಟು ರಿಟ್ಸ್ 1.3 ಲೀಟರ್ ಇಂಜಿನ್ ಬರುತ್ತೆ ಸರ್. ಮಾರುತಿ ರಿಟ್ಸ್ ಇದು VXi. ಸ್ಪೋರ್ಟ್ಸ್ ಕಾರ್ ಯಾರು ಹುಡುಕ್ತಿದ್ದೀರಾ ಅಂತವ್ರಿಗೆ ಅದು ತುಂಬಾ ಬೆಟರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಸರ್. ಆಲ್ಮೋಸ್ಟ್ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇದರಲ್ಲಿ 49,000 ಜಿನಿಯರ್ ಕಿಲೋಮೀಟರ್. ಡ್ಯೂಯಲ್ ಟೋನ್ ಇಂಟೀರಿಯರ್ ಸರ್. ಮಾಮೂಲಿ ನಿಮ್ಗೆ VXi ಫೀಚರ್ ಸರ್. ಶಿಫ್ಟ್ ಅಲ್ಲಿ ಏನ್ ಬರುತ್ತೆ ಅದೇ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಇದೆ ಸರ್. ಯಾರ ಸ್ಮಾಲ್ ಸೆಗ್ಮೆಂಟ್ ಕಾರು, ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಬೇಕು ಅಂದ್ರೆ ಸರ್ ರಿಟ್ಸ್ ನೋಡಬಹುದು. 4 ಟೈರ್ ಹೊಸದು ಇದೆ ಅಲ್ವಾ? ಬ್ರಾಂಡ್ ನ್ಯೂ ಟೈರ್ ಸರ್. ಸರ್ ಶೋರೂಮ್ ಮೇಂಟೆನೆನ್ಸ್ 49,000 ಓಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ 49,000 ಓಡಿದೆ. 49,000 13 ಮಾಡಲು. ಅಲ್ಲ ಸರ್, ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಪೆಟ್ರೋಲ್ VXi. ಹೌದಾ ಸರ್? ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಇದು ಸೇಮ್ ಶಿಫ್ಟ್ ಅಲ್ಲೆಲ್ಲ ಏನ್ ಬರುತ್ತೆ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಪ್ರೈಸ್ ಹೇಳಿ ಹಂಗೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 4 ಕಾಲು ಹೆಚ್ಚು ಕಮ್ಮಿ ಆಗುತ್ತೆ. ಸರಿ ಸರ್.